ಮದುವೆಯ ಮೊದಲ ರಾತ್ರಿಯ ಬಗ್ಗೆ ಹೆಣ್ಣು ಮಕ್ಕಳು ತಿಳಿದಿರಬೇಕಾದ ಒಂದಿಷ್ಟು ವಿಚಾರಗಳು ಇಲ್ಲಿವೆ. ಹೆಣ್ಣು ಮಕ್ಕಳಲ್ಲಿ ಮದುವೆಯ ಬಗ್ಗೆ ನಿರೀಕ್ಷೆ, ಆತಂಕ ಇರುವಂತೆ ಮೊದಲ ರಾತ್ರಿಯ ಬಗ್ಗೆಯೂ ಒಂದಿಷ್ಟು ಗೊಂದಲ ಪ್ರಶ್ನೆಗಳು ಇರುವುದು ಸಹಜ. ಮೊದಲ ರಾತ್ರಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಕಷ್ಟವಾಗಬಹುದು. ಅಂತಹವರಿಗಾಗಿ ಇಲ್ಲಿದೆ ಒಂದಿಷ್ಟು ಟಿಪ್ಸ್. ಮದುವೆ ಎಂದರೆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳಿಕೊಳ್ಳಲಾರದ ಸಂಭ್ರಮ. ಮದುವೆಯ ಜೀವನದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಟ್ಟುತ್ತಾ ಮಂಟಪಕ್ಕೆ ಕಾಲಿಡುತ್ತಾರೆ. ಮದುವೆಯ ಪ್ರಮುಖ ಘಟ್ಟಗಳಲ್ಲಿ ಮೊದಲ ರಾತ್ರಿ ಕೂಡ ಒಂದು. ಮೊದಲ ರಾತ್ರಿಯ ಬಗ್ಗೆ ಹೆಣ್ಣು ಮಕ್ಕಳಲ್ಲಿ ಸಾಕಷ್ಟು ಗೊಂದಲ, ನಿರೀಕ್ಷೆಗಳು ಇರುವುದು ಸಹಜ. ಈ ದಿನದ ಬಗ್ಗೆ ಅವರ ಮನಸ್ಸಿನಲ್ಲಿ ಆತಂಕ ಮೂಡುವುದು ಸಹಜ. ಮೊದಲ ರಾತ್ರಿಯನ್ನು ಎದುರಿಸುವಾಗ ಮನಸ್ಸಿನಲ್ಲಿ ವಿವರಿಸಲಾರದ ಒತ್ತಡಗಳೂ ಇರುತ್ತವೆ. ಮೊದಲ ರಾತ್ರಿ ಹೇಗಿರುತ್ತೆ? ಈ ದಿನ ಬ್ಲೀಡಿಂಗ್ ಆಗುತ್ತಾ? ಯಾರು ಮೊದಲು ಆರಂಭಿಸಬೇಕು? ಹೀಗೆ ಸಾವಿರ ಪ್ರಶ್ನೆಗಳು ಮೂಡುತ್ತವೆ. ಆದರೆ ಈ ಬಗ್ಗೆ ಬೇರೆಯವರ ಜೊತೆ ಚರ್ಚೆ ಮಾಡಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಸ್ನೇಹಿತರು ಸಲಹೆ ನೀಡಿದರೂ ಮನದಲ್ಲಿನ ಪ್ರಶ್ನೆ, ಗೊಂದಲಕ್ಕೆ ಸೂಕ್ತ ಪರಿಹಾರ ಸಿಗುವುದಿಲ್ಲ. ಅಂತಹ ವಧುವಿಗಾಗಿ ಇಲ್ಲಿದೆ ಒಂದಿಷ್ಟು ಟಿಪ್ಸ್. ಮೊದಲ ರಾತ್ರಿ ಎಂದರೆ ಸೆಕ್ಸ್ ಮಾತ್ರವಲ್ಲ, ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದಷ್ಟೇ ಮೊದಲ ರಾತ್ರಿಯಲ್ಲ. ಇದು ನಿಜಕ್ಕೂ ಜನರಲ್ಲಿ ಇರುವ ತಪ್ಪು ಕಲ್ಪನೆ. ಮೊದಲ ರಾತ್ರಿಯಂದು ಲೈಂಗಿಕ ಕ್ರಿಯೆ ಇಲ್ಲದೇ ಇರಬಹುದು. ಈ ದಿನ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ಮೀಸಲಾಗಿ ಇಡಬಹುದು. ಶಾಂತವಾಗಿರಲು ಪ್ರಯತ್ನಿಸಿ. ಮೊದಲ ರಾತ್ರಿಯಂದು ಶಾಂತವಾಗಿರುವುದು ಮುಖ್ಯವಾಗುತ್ತದೆ. ಆತಂಕ, ಭಯ ಇರುವುದು ಸಹಜ. ಆದರೆ ಶಾಂತ ಮನಸ್ಸಿನಿಂದ ಮೊದಲ ರಾತ್ರಿಯನ್ನು ಸಂಭ್ರಮಿಸಬೇಕು. ದೇಹ ಹಾಗೂ ಮನಸ್ಸು ಶಾಂತವಾಗಿದ್ದರೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ಸುಲಭವಾಗುತ್ತದೆ. ಮೊದಲ ಬಾರಿ ಲೈಂಗಿಕ ಕ್ರಿಯೆ ನಡೆಸುವುದು ಪುಸ್ತಕದಲ್ಲಿ ಓದಿರುವುದಕ್ಕಿಂತ ಭಿನ್ನ ಅನುಭವವಾಗಿರುತ್ತದೆ. ಇದು ಆಹ್ಲಾದಕರ ಹಾಗೂ ವಿಚಿತ್ರ ಎರಡೂ ರೀತಿಯ ಅನುಭವಗಳನ್ನು ನೀಡಬಹುದು. ಈ ವಿಚಾರದಲ್ಲಿ ಮುಕ್ತ ಹಾಗೂ ತೆರೆದ ಮನಸ್ಸು ನಿಮ್ಮದಾಗಿರಬೇಕು. ರಕ್ತಸ್ರಾವ ಆಗಲೇಬೇಕು ಎಂದೇನಿಲ್ಲ. ಮೊದಲ ಬಾರಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವ ಸಂದರ್ಭ ಕನ್ಯಾ ಪೊರೆ ಹರಿಯುವ ಕಾರಣ ರಕ್ತಸ್ರಾವವಾಗುತ್ತದೆ ಎನ್ನುತ್ತಾರೆ. ಆದರೆ ಕನ್ಯಾ ಪೊರೆ ಕಳಚಲು ಲೈಂಗಿಕ ಕ್ರಿಯೆಯನ್ನು ಹೊರತಾದ ಕಾರಣಗಳೂ ಇರಬಹುದು. ಸೈಕ್ಲಿಂಗ್, ಕುದುರೆ ಸವಾರಿಯಂತಹ ತೀವ್ರತರದ ದೈಹಿಕ ಚಟುವಟಿಕೆಯು ಕನ್ಯಾ ಪೊರೆ ಹರಿಯಲು ಕಾರಣವಾಗಬಹುದು. ಸ್ವಲ್ಪ ನೋವು ಇರಬಹುದು. ನೀವು ಮೊದಲ ರಾತ್ರಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ಕೊಂಚ ನೋವಾಗಬಹುದು. ನಿಮಗೆ ರಕ್ತಸ್ರಾವವೂ ಆಗಬಹುದು. ಇದರಿಂದ ನೋವಾಗುವುದು ಸಹಜ. ನಿಮಗೆ ಪರಾಕಾಷ್ಠೆ ಇಲ್ಲದೇ ಇರಬಹುದು. ನಿಯಮಿತವಾಗಿ ಸಂಭೋಗ ಕ್ರಿಯೆಯಲ್ಲಿ ತೊಡಗುವ ಮಹಿಳೆಯರಲ್ಲಿ ಪ್ರತಿ ಬಾರಿಯೂ ಪರಾಕಾಷ್ಠೆ ಇರುವುದಿಲ್ಲ. ಕೆಲವೊಮ್ಮೆ ಅವರಿಗೆ ಸಂಭೋಗದ ಮೇಲೆ ಪ್ರೀತಿ ಅಥವಾ ಇಷ್ಟ ಇಲ್ಲದೆಯೂ ಇರಬಹುದು. ಹಾಗಾಗಿ ಮೊದಲ ರಾತ್ರಿಯಂದು ಪರಾಕಾಷ್ಠೆ ಇಲ್ಲದೇ ಇದ್ದರೆ ನಿರಾಶರಾಗದಿರಿ. ಸುರಕ್ಷತಾ ಕ್ರಮ ಪಾಲಿಸಲು ಮರೆಯದಿರಿ. ಇದು ಹಲವರನ್ನು ಕಾಡುವ ಪ್ರಶ್ನೆಯಾದರೂ ಇದು ನಿಜ. ಒಂದು ಬಾರಿ ಸಂಭೋಗ ಕ್ರಿಯೆಯಲ್ಲಿ ತೊಡಗುವುದರಿಂದಲೂ ಗರ್ಭಿಣಿಯಾಗಬಹುದು. ಆ ಕಾರಣಕ್ಕೆ ನಿಮಗೆ ಸದ್ಯ ಮಕ್ಕಳ ಬಗ್ಗೆ ಯೋಚನೆ ಇಲ್ಲದೇ ಇದ್ದರೆ ಸುರಕ್ಷತಾ ಕ್ರಮಗಳನ್ನು ಬಳಸುವುದು ಮರೆಯದಿರಿ. ಕಾಂಡೋಮ್ ಅಥವಾ ಗರ್ಭನಿರೋಧಕ ಮಾತ್ರೆಗಳ ಮೂಲಕ ಗರ್ಭಿಣಿಯಾಗುವುದನ್ನು ತಪ್ಪಿಸಬಹುದು. ಒಂದು ಸೆಕ್ಸ್ ಬಗ್ಗೆಯೇ ಚಿಂತೆ ಬಿಡಿ. ಮೊದಲ ರಾತ್ರಿಯಲ್ಲಿ ಇಬ್ಬರಿಗೂ ಮೊದಲ ದಿನವಾದರೂ ಸೆಕ್ಸ್ಗಾಗಿಯೇ ಎಲ್ಲ ಎನ್ನುವುದನ್ನು ಬಿಡಬೇಕು. ಜೀವನವಿಡೀ ಇಬ್ಬರು ಬಾಳಬೇಕಿರುವುದರಿಂದ ಸೆಕ್ಸ್ ಕೂಡ ಒಂದು ಭಾಗವಾಗಿರುತ್ತದೆ. ಆ ರಾತ್ರಿ ಇಬ್ಬರು ತಾಳ್ಮೆಯಿಂದ ವರ್ತಿಸಿ ಮಿಲನ ಸುಖವನ್ನು ಸಂತೋಷದಿಂದ ಅನುಭವಿಸಬೇಕು. 2 ಆರಾಮದಾಯಕವಾಗಿರಿ. ಪ್ರಥಮ ರಾತ್ರಿಯಂದು ವಧು ಆರಾಮದಾಯಕವಾಗಿರಬೇಕು. ಏನಾಗಬಹುದೆಂಬ ಭಯ ಬಿಡಬೇಕು. ಇಬ್ಬರು ಮಾತನಾಡಿಕೊಂಡು ರತಿಕ್ರೀಡೆಯನ್ನು ಖುಷಿಯಿಂದ ಕಳೆಯಿರಿ. ಬಹುತೇಕ ಹೆಣ್ಣು ಮಕ್ಕಳು ತಮ್ಮ ಪತಿಯಂದಿರನ್ನು ಮೊದಲ ರಾತ್ರಿಯಂದೇ ಸಂಪೂರ್ಣ ತೆಕ್ಕೆಗೆ ಹಾಕಿಕೊಳ್ಳುತ್ತಾರೆ. 3 ಅವಸರದಲ್ಲಿದ್ದರೂ ನೀವು ತಾಳ್ಮೆಯಿಂದಿರಿ. ಸಂಭೋಗದ ಸಂದರ್ಭದಲ್ಲಿ ಬಹುತೇಕ ಪುರುಷರು ಅವಸರದಲ್ಲಿರುತ್ತಾರೆ. ಹೆಣ್ಣು ಮಕ್ಕಳು ತಾಳ್ಮೆಯಿಂದ ವರ್ತಿಸಬೇಕು. ಮುಕ್ತ ಮಾತುಕತೆ ಜೀವನದ ಮುಂದಿನ ಪಯಣದ ಬಗ್ಗೆ ಇಲ್ಲಿಂದಲೇ ನಿಮಗೆ ಆರಂಭ ಎಂಬುದನ್ನು ಮರೆಯಬಾರದು. 4 ಸ್ಖಲನದ ಬಗ್ಗೆ ತಪ್ಪು ಅಭಿಪ್ರಾಯ ಬೇಡ. ಸ್ಖಲಿಸುವುದು ಹಾಗೂ ಯೋನಿಯ ಬಗ್ಗೆಯೂ ತಪ್ಪು ಅಭಿಪ್ರಾಯಗಳಿರುತ್ತವೆ. ಆದರೆ ಇದಕ್ಕೆ ವೈದ್ಯಕೀಯ ಕಾರಣಗಳು ಹೊರತುಪಡಿಸಿ ಬೇರೆ ಇನ್ನೇನೂ ಇರುವುದಿಲ್ಲ. ನೀವು ಈ ಬಗ್ಗೆ ಚಿಂತಿಸದೆ ಖುಷಿಯ ಕ್ಷಣಗಳನ್ನು ನೆಮ್ಮದಿಯಿಂದ ಕಳೆಯಿರಿ. 5 ದೈಹಿಕ ದಣಿವು ಸಹಜ. ಮೊದಲ ರಾತ್ರಿಯ ಸಂಭೋಗದ ನಂತರ ಮಹಿಳೆಗೆ ದೈಹಿಕ ಆಯಾಸವಾಗುವುದು ಸಹಜ.
ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ತೊಂದರೆಯುಂಟಾಗುವುದಿಲ್ಲ. 6. ಸಂಭೋಗದ ಪರಾಕಾಷ್ಠೆ. ಸೆಕ್ಸ್ ನಂತರ ಬಹುತೇಕ ಮಹಿಳೆಯರು ಸಂಭೋಗದ ಪರಾಕಾಷ್ಠೆ ತಲುಪಿರುವುದಿಲ್ಲ. ಇದರಿಂದ ಬೇಜಾರು ಮಾಡಿಕೊಳ್ಳಬೇಡಿ. ಮುಂದಿನ ರಾತ್ರಿಗಳಲ್ಲಿ ಇನ್ನೂ ಹೆಚ್ಚಿನ ಖುಷಿ ಸಿಗುತ್ತದೆ. ಒಂದು ದಿನದಲ್ಲಿ ಯಾವುದನ್ನು ನಿರ್ಧರಿಸಬಾರದು. 7. ಮುಂಜಾಗ್ರತಾ ಕ್ರಮ ಅಗತ್ಯ. ಬೇಗನೆ ಮಕ್ಕಳು ಬೇಡ ಎಂಬ ನಿರ್ಧಾರಕ್ಕೆ ಬಂದಿದ್ದರೆ ಗರ್ಭ ಧರಿಸುವುದನ್ನು ತಡೆಯಲು ಕಾಂಡೋಮ್ ಬಳಕೆ ಹಾಗೂ ಗರ್ಭ ನಿರೋಧಕ ಮಾತ್ರೆಗಳನ್ನು ಸೇವಿಸುವುದು ಉತ್ತಮ. 8. ಬೋರ್ ಹೊಡೆಸಬೇಡಿ. ಪತಿಯಂದರು ನಿಮ್ಮಿಂದ ತೃಪ್ತಿ ಪಡೆದು ಖುಷಿಯ ಕ್ಷಣಗಳನ್ನು ಪಡೆಯಬೇಕೆಂಬ ಹಂಬಲದಿಂದ ಇರುತ್ತಾರೆ. ಇದಕ್ಕೆ ನಿಮ್ಮ ನಡವಳಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. 1 ನಿಮಿಷವೂ ನೀವು ಬೋರ್ ಹೊಡೆಸಬೇಡಿ.